ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ನಾಗರಾಜ್ MS, ಸಹಾಯಕ ಪ್ರಾಧ್ಯಾಪಕರು, ರಾಜ್ಯಶಾಸ್ತ್ರ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ತುಮಕೂರು. ಆತ್ಮೀಯ ವಿದ್ಯಾರ್ಥಿಗಳೇ, ಈ ವಿಡಿಯೋ ಮೂಲಕ ಅಂತಾರಾಷ್ಟ್ರೀಯ ಸಂಬಂಧಗಳ ಪತ್ರಿಕೆಯಲ್ಲಿ ಬರುವಂಥ ವಿಶ್ವಸಂಸ್ಥೆಯ ಪ್ರಧಾನ ಅಂಗಗಳ ಬಗ್ಗೆ ಚರ್ಚೆಯನ್ನು ಮಾಡೋಣ. ಅದರಲ್ಲಿ ಪ್ರಮುಖವಾಗಿ ಪ್ರಧಾನ ಅಂಗಗಳಲ್ಲಿ 6 ಪ್ರಧಾನ ಅಂಗಗಳನ್ನು ನಾವು ನೋಡ್ತೀವಿ. The major organs of the United Nations. First one is the General Assembly, ಸಾಮಾನ್ಯ ಸಭೆ. Second one is the Security Council, ಭದ್ರತಾ ಮಂಡಳಿ. ಮೂರನೇದು ಎಕನಾಮಿಕ್ ಸೋಷಿಯಲ್ ಕಮಿಟಿ, ಆರ್ಥಿಕ ಮತ್ತು ಸಾಮಾಜಿಕ ಸಮಿತಿ. ನಾಲ್ಕನೇದು ಟ್ರಸ್ಟಿಶಿಪ್ ಕೌನ್ಸಿಲ್, ವಿಶ್ವಸ್ತ ಮಂಡಳಿ. ಹಾಗೆಯೇ ಐದನೇದು ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್, ಅಂತಾರಾಷ್ಟ್ರೀಯ ನ್ಯಾಯಾಲಯ. ಆರನೇದು ಸೆಕ್ರೆಟರೇಟ್, ಸಚಿವಾಲಯ. 6 ಪ್ರಧಾನ ಅಂಗಗಳನ್ನು ನಾವು ವಿಶ್ವಸಂಸ್ಥೆಯ ಪ್ರಧಾನ ಅಂಗಗಳಲ್ಲಿ ಚರ್ಚೆಯನ್ನು ಮಾಡ್ತೀವಿ. ಈ ವಿಡಿಯೋದಲ್ಲಿ ನಾನು ಸಾಮಾನ್ಯ ಸಭೆ, ಅದರ ರಚನೆ ಹೇಗೆ ಮತ್ತು ಸಾಮಾನ್ಯ ಸಭೆಯ ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ಚರ್ಚೆಯನ್ನು ಮಾಡೋಣ. ವಿಶ್ವಸಂಸ್ಥೆಯ ಪ್ರಧಾನ ಅಂಗಗಳಲ್ಲಿ ಸಾಮಾನ್ಯ ಸಭೆ ಒಂದು ಪ್ರಮುಖವಾದಂಥ ಅಂಗ. ಈ ಸಾಮಾನ್ಯ ಸಭೆಯನ್ನು ವಿಶ್ವದ ಶಾಸಕಾಂಗ ಅಂತ ಕರಿತೀವಿ. ಆಲ್ಸೋ ವಿ ಕಾಲ್ಡ್ ಇಂಟರ್ನ್ಯಾಷನಲ್ ಲೆಜಿಸ್ಲೇಚರ್ ಆರ್ ವರ್ಲ್ಡ್ ಲೆಜಿಸ್ಲೇಚರ್ ಅಂತ. ಕಾರಣ, ವಿಶ್ವಸಂಸ್ಥೆ ಇವತ್ತು ವಿಶ್ವದಲ್ಲಿ ಎಲ್ಲ ರಾಷ್ಟ್ರಗಳನ್ನು ಒಳಗೊಂಡಂಥ ಅಥವಾ ಬಹುತೇಕ ರಾಷ್ಟ್ರಗಳನ್ನು ಒಳಗೊಂಡಂಥ ಅಂತಾರಾಷ್ಟ್ರೀಯ ಸಂಘ ಸಂಸ್ಥೆಯಾಗಿ ಇರೋದರಿಂದ ಅಂತಹ ವಿಶ್ವಸಂಸ್ಥೆಯಲ್ಲಿ ಶಾಸನಗಳನ್ನು ರಚಿಸುವಂಥ, ತೀರ್ಮಾನಗಳನ್ನು ತೆಗೆದುಕೊಳ್ಳುವಂಥ ಮಹತ್ವವಂತ ಅಂಗ. ಆದ್ದರಿಂದ ಅದನ್ನು ಸಾಮಾನ್ಯ ಸಭೆ ಅಂತ ಕರಿತೀವಿ ಅಥವಾ ವಿಶ್ವದ ಶಾಸಕಾಂಗ ಅಂತ ಕರಿತೀವಿ. ಅಂತಹ ಒಂದು ಶಾಸಕಾಂಗ ವಿಶ್ವಸಂಸ್ಥೆ ಸ್ಥಾಪನೆ ಅಂತ ಅಂದಿನಿಂದ, ಅಂದರೆ 1945 ಅಕ್ಟೋಬರ್ 24ರಂದು ವಿಶ್ವಸಂಸ್ಥೆ ಏನು ನ್ಯೂಯಾರ್ಕ್ನಲ್ಲಿ ಅಸ್ತಿತ್ವಕ್ಕೆ ಬಂತು. ಅಂದಿನಿಂದ ಇವತ್ತು ಸಾಮಾನ್ಯ ಸಭೆ ತನ್ನ ಕಾರ್ಯವನ್ನು ನಿರ್ವಹಿಸಿಕೊಂಡು ಬರ್ತಾ ಇದೆ. ಅದು ಸಾಮಾನ್ಯ ಸಭೆ ನ್ಯೂಯಾರ್ಕ್ನಲ್ಲಿ ನಡೆಯುತ್ತೆ. ಇದರ ಪ್ರಾರಂಭಿಕ ಸದಸ್ಯರು 51 ಸ್ಥಾಪಕ ರಾಷ್ಟ್ರಗಳೇನಿದ್ದು ವಿಶ್ವಸಂಸ್ಥೆ ಸ್ಥಾಪಕ ಸದಸ್ಯ ರಾಷ್ಟ್ರಗಳಿದ್ದು. ಇವತ್ತು ಸಾಮಾನ್ಯ ಸಭೆಯ ಸದಸ್ಯರ ಸಂಖ್ಯೆ 193. ಅಂದರೆ ವಿಶ್ವಸಂಸ್ಥೆಯ ಎಲ್ಲ ಸದಸ್ಯ ರಾಷ್ಟ್ರಗಳು ಸಹ ಸಾಮಾನ್ಯ ಸಭೆಯ ಸದಸ್ಯರಾಗಿರ್ತಾರೆ. ಪ್ರತಿಯೊಂದು ರಾಷ್ಟ್ರವು 3 ಜನ ಸದಸ್ಯರನ್ನು ಸಾಮಾನ್ಯ ಸಭೆಗೆ ಕಳುಹಿಸುತ್ತೆ. ಆದರೆ ಒಬ್ಬರಿಗೆ ಮಾತ್ರ ಮತವನ್ನು ಹಾಕುವಂಥ ಅವಕಾಶವನ್ನು ನೀಡಲಾಗಿದೆ. ಅದಕ್ಕೆ ದ ಜನರಲ್ ಅಸೆಂಬ್ಲಿ ಈಸ್ ದಿ ಅಪೆಕ್ಸ್ ಬಾಡಿ ಆಫ್ ದಿ ಯುನೈಟೆಡ್ ನೇಷನ್ಸ್. ಸಿನ್ಸ್ ಹಿಯರ್ ಜನರಲ್ ಅಸೆಂಬ್ಲಿ ಹ್ಯಾಸ್ 193 ಮೆಂಬರ್ಸ್. ಈಚ್ ಮೆಂಬರ್ ಸ್ಟೇಟ್ ಹ್ಯಾಸ್ 1 vote ಇನ್ ಜನರಲ್ ಅಸೆಂಬ್ಲಿ. ಆಲ್ ದ ಸ್ಟೇಟ್ಸ್ ಆರ್ ಈಕ್ವಲ್ ಮೆಂಬರ್ಸ್ ಆಫ್ ದಿಸ್ ಅಗಸ್ಟ್ ಬಾಡಿ. ಈ ಒಂದು ಸಂಸ್ಥೆಯಲ್ಲಿ ಎಲ್ಲ ರಾಷ್ಟ್ರಗಳಿಗೂ ಸಮಾನವಾದಂಥ ಅವಕಾಶವಿದೆ. ಅದು ಬಲಿಷ್ಠ ರಾಷ್ಟ್ರವಾಗಿರ್ಬೋದು ಅಥವಾ ಬಲಹೀನ ರಾಷ್ಟ್ರಗಳಾಗಿರ್ಬೋದು, ಯುರೋಪ್ ರಾಷ್ಟ್ರಗಳಾಗಿರ್ಬೋದು, ಏಷ್ಯಾ ರಾಷ್ಟ್ರಗಳಾಗಿರ್ಬೋದು, ಕಮ್ಯುನಿಸ್ಟ್ ರಾಷ್ಟ್ರಗಳಾಗಿರ್ಬೋದು ಅಥವಾ ಡೆಮೋಕ್ರೆಟಿಕ್ ಕಂಟ್ರೀಸ್ ಆಗಿರ್ಬೋದು. ದೇರ್ ಇಸ್ ನೋ ಡಿಸ್ಕ್ರಿಮಿನೇಟಿಂಗ್. ಆಲ್ ದಿ ಕಂಟ್ರೀಸ್ ಆರ್ ಈಕ್ವಲ್ ಇನ್ ದಿ ಜನರಲ್ ಅಸೆಂಬ್ಲಿ. ದ ಜನರಲ್ ಅಸೆಂಬ್ಲಿ elects its own president for 1 year. Is elected on the basis of the personal competency. Is elected by the secret ballot. ಇಲ್ಲಿ ಸಾಮಾನ್ಯ ಸಭೆ ಸಾಮಾನ್ಯವಾಗಿ ಇಲ್ಲಿ ಪ್ರತಿ ವರ್ಷಕ್ಕೊಮ್ಮೆ ಸಾಮಾನ್ಯ ಸಭೆಯ ಅಧಿವೇಶನಗಳು ನಡೀತವೆ. ಅಧಿವೇಶನ ಪ್ರತಿ ವರ್ಷ ಸೆಪ್ಟೆಂಬರ್ 3ನೇ ಮಂಗಳವಾರದಂದು ಸಾಮಾನ್ಯ ಸಭೆಯ ಅಧಿವೇಶನ ಪ್ರಾರಂಭವಾಗುತ್ತೆ. In the month of September, 3rd Tuesday, the General Assembly session will commence. ಆ ಒಂದು ಅಧಿವೇಶನ ಪ್ರಾರಂಭವಾದ ಸಂದರ್ಭಗಳಲ್ಲಿ ಒಬ್ಬರ ಅಧ್ಯಕ್ಷರನ್ನು
7 ಜನ ಉಪಾಧ್ಯಕ್ಷರನ್ನು ನೇಮಕ ಮಾಡುತ್ತೆ. ದ ಜನರಲ್ ಅಸೆಂಬ್ಲಿ ಎಲೆಕ್ಟೆಡ್ ಬೈ ದಿ ಸೀಕ್ರೆಟ್ ಬ್ಯಾಲೆಟ್ ಎಲೆಕ್ಟೆಡ್ ಬೈ ದಿ ಪ್ರೆಸಿಡೆಂಟ್ ಆ್ಯಂಡ್ 7 ವೈಸ್ ಪ್ರೆಸಿಡೆಂಟ್ಸ್. ಮಿಸ್ಟರ್ ಪೌಲ್ ಹೆನನ್ ಸ್ಪೂಕ್ of Belgium was the first president of General Assembly. Mr. Paul Hennen Pook is the Belgium person as elected the president of the General Assembly in the first time in 1946. The meeting on 10th January 1946. At present, the Nigerian person, the Jijani Muhammad Bande, the present president of the General Assembly since 2019. ಈ ಒಂದು ಸಾಮಾನ್ಯ ಸಭೆಯ ಅಧಿವೇಶನಗಳು ಪ್ರತಿ ವರ್ಷ ನಡೀತವೆ. ಅಗತ್ಯವಿದ್ದಲ್ಲಿ ಸಭೆಗಳನ್ನು ನಡೆಸುವಂಥ ಅಧಿಕಾರ ಸಾಮಾನ್ಯ ಸಭೆಗೆ ಇದೆ. ದ ಜನರಲ್ ಅಸೆಂಬ್ಲಿ ಟೇಕ್ಸ್ ಆಲ್ ಡಿಸಿಷನ್ಸ್ ಬೈ ವೋಟಿಂಗ್. General voting is done by showing of hands, by standing, or sometimes it's done by the taking roll call alphabetically. ಸಾಮಾನ್ಯವಾಗಿ ಸಾಮಾನ್ಯ ಸಭೆಯಲ್ಲಿ ನಿರ್ಣಯಗಳನ್ನು ಬಹುಮತದ ಆಧಾರದ ಮೇರೆಗೆ ತೆಗೆದುಕೊಳ್ತಾರೆ. ನಿರ್ಣಯಗಳನ್ನು ಅದನ್ನು ಮತಕ್ಕೆ ಹಾಕುವುದರ ಮೂಲಕ ಅಥವಾ ತಮ್ಮ ಕೈ ಎತ್ತುವುದರ ಮೂಲಕ ತಮ್ಮ ಅಭಿಮತವನ್ನು ತನ್ನ ಒಪ್ಪಿಗೆಯನ್ನು ಸೂಚಿಸ್ತವೆ. All important decisions are taken by 2/3 majority of the members present and voting. ಇಲ್ಲಿ ಪ್ರಮುಖವಾದಂತಹ ವಿಷಯಗಳನ್ನು ತೀರ್ಮಾನವನ್ನು ತೆಗೆದುಕೊಳ್ಬೇಕಾದ್ರೆ 3/4 ಬಹುಮತ ಅಲ್ಲಿ ಬಹುಮುಖ್ಯವಾಗಿ ಇರಬೇಕಾಗುತ್ತೆ. ಅದನ್ನು ನಾವು ನೋಡ್ತೀವಿ. ಈ ಸಾಮಾನ್ಯ ಸಭೆ ಪ್ರಮುಖವಾಗಿ ತನ್ನ ಎಲ್ಲ ಕಾರ್ಯಕಲಾಪಗಳನ್ನು ಸಾಮಾನ್ಯ ಸಭೆ ತನ್ನ ಕಾರ್ಯನಿರ್ವಹಣೆಯನ್ನು ತನ್ನ 7 ಪ್ರಮುಖ ಸಮಿತಿಗಳ ಮೂಲಕ ನಿರ್ವಹಿಸಿದೆ. ದೇರ್ ಆರ್ 7 ಪ್ರಿನ್ಸಿಪಲ್ ಕಮಿಟೀಸ್ ಆರ್ ಆ್ಯಕ್ಟಿವ್ಲಿ ವರ್ಕಿಂಗ್ ದ ಫಂಕ್ಷನಿಂಗ್ ಆಫ್ ದಿ ಜನರಲ್ ಅಸೆಂಬ್ಲಿ. ವಾಟ್ ಆರ್ ದಿ 7 ಪ್ರಿನ್ಸಿಪಲ್ ಕಮಿಟೀಸ್ ಹಿಯರ್? ದ ಫಸ್ಟ್ ಒನ್ ಇಸ್ ಪೊಲಿಟಿಕಲ್ ಆ್ಯಂಡ್ ಸೆಕ್ಯೂರಿಟಿ ಕಮಿಟಿ, ರಾಜಕೀಯ ಮತ್ತು ಭದ್ರತಾ ಸಮಿತಿ. ಇಟ್ಸ್ ಡೀಲ್ ವಿತ್ ದ ರೆಗ್ಯುಲೇಷನ್ ಆಫ್ ಆರ್ಮಮೆಂಟ್ಸ್. ಪ್ರಮುಖವಾಗಿ ರಾಜಕೀಯ ಮತ್ತು ಭದ್ರತಾ ಸಮಿತಿ ಪ್ರಮುಖವಾಗಿ ಶಸ್ತ್ರಾಸ್ತ್ರಗಳನ್ನು ನಿಯಂತ್ರಿಸುವಂಥ ದಿಕ್ಕಿನಲ್ಲಿ ಅದು ತನ್ನ ಕಾರ್ಯವನ್ನು ನಿರ್ವಹಿಸ್ತಾ ಬಂದಿದೆ. ಪ್ರಮುಖವಾಗಿ ದೇಶದ ಅಥವಾ ವಿಶ್ವದ ಭದ್ರತೆಯನ್ನು ಶಾಂತಿಯನ್ನು ಕಾಪಾಡುವ ದಿಕ್ಕಿನಲ್ಲಿ ಈ ಪೊಲಿಟಿಕಲ್ ಆ್ಯಂಡ್ ಸೆಕ್ಯೂರಿಟಿ ಕಮಿಟಿ ಆಸ್ ವರ್ಕಿಂಗ್ ಆ್ಯಕ್ಟಿವ್ಲಿ. ಆ್ಯಂಡ್ ಸೆಕೆಂಡ್ ಪ್ರಿನ್ಸಿಪಲ್ ಕಮಿಟಿ ಇಯರ್ ದ ಎಕನಾಮಿಕ್ ಆ್ಯಂಡ್ ಫೈನಾನ್ಷಿಯಲ್ ಕಮಿಟಿ, ಆರ್ಥಿಕ ಮತ್ತು ಹಣಕಾಸಿನ ಸಮಿತಿ. ಇಟ್ ಡೀಲ್ಸ್ ವಿತ್ ಆಲ್ ಎಕನಾಮಿಕ್ ಆ್ಯಂಡ್ ಫೈನಾನ್ಷಿಯಲ್ ಮ್ಯಾಟರ್ಸ್ ಆ್ಯಂಡ್ ಪ್ರಾಬ್ಲಮ್ಸ್. ಈ ಸಮಿತಿ ಪ್ರಮುಖವಾಗಿ ಆರ್ಥಿಕ ಮತ್ತು ಹಣಕಾಸಿನ ವಿಷಯಗಳಿಗೆ ಸಂಬಂಧಪಟ್ಟಂತೆ, ಆರ್ಥಿಕ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಕಾರ್ಯವನ್ನು ನಿರ್ವಹಿಸುವಂಥದ್ದು. ಆ ದಿಕ್ಕಿನಲ್ಲಿ ತನ್ನ ಕಾರ್ಯವನ್ನು ಮಾಡುತ್ತೆ. ಅಲ್ಲಿ ಬರುವಂಥ ಸಮಸ್ಯೆಗಳಿಗೆ, ಅಲ್ಲಿ ಬರುವಂಥ ಒಂದು ತೊಂದರೆಗಳಿಗೆ ಅಥವಾ ಯಾವುದೇ ರೀತಿಯ ಕುಂದುಕೊರತೆಗಳ ಬಗ್ಗೆ ಚರ್ಚೆ ಮಾಡುವಂಥ, ಅವುಗಳ ಬಗ್ಗೆ ವರದಿಯನ್ನು ಕೊಡುವಂಥ ಕೆಲಸವನ್ನು ಎಕನಾಮಿಕ್ ಆ್ಯಂಡ್ ಫೈನಾನ್ಷಿಯಲ್ ಕಮಿಟಿ ಮಾಡುತ್ತೆ. ದೆನ್ ಥರ್ಡ್ ಒನ್ ಈಸ್ ಸೋಷಿಯಲ್, ಹ್ಯುಮ್ಯಾನಿಟೇರಿಯನ್ ಆ್ಯಂಡ್ ಕಲ್ಚರಲ್ ಕಮಿಟಿ. ಸೋಷಿಯಲ್, ಹ್ಯುಮ್ಯಾನಿಟೇರಿಯನ್, ಕಲ್ಚರಲ್ ಕಮಿಟಿ ಸಾಮಾಜಿಕ ಮತ್ತು ಮಾನವೀಯ ಮತ್ತು ಸಾಂಸ್ಕೃತಿಕ ಸಮಿತಿ. ಇಟ್ ಡೀಲ್ಸ್ ವಿತ್ ಆಲ್ ದ ಕಲ್ಚರಲ್, ಸೋಷಿಯಲ್, ಹ್ಯುಮ್ಯಾನಿಟೇರಿಯನ್ ಪ್ರಾಬ್ಲಮ್ಸ್ ಆಫ್ ದಿ ವರ್ಲ್ಡ್. ಇದು ಪ್ರಮುಖವಾಗಿ ವಿಶ್ವದಲ್ಲಿರುವಂತಹ ಸಾಮಾಜಿಕವಂಥ ಯಾವುದೇ ಸಾಮಾಜಿಕ ಸಮಸ್ಯೆಗಳಾಗ್ಬೋದು. ಸಾಮಾಜಿಕ ಸಮಸ್ಯೆಗಳಲ್ಲಿ ಯಾವುದೇ ರೀತಿಯ ಒಂದು ಕೋಮು ಸಮಸ್ಯೆಗಳಾಗ್ಬೋದು, ಉದ್ಭವ ಆಗ್ಬೋದು, ಅಥವಾ ಇನ್ನು ಸಮಾಜದಲ್ಲಿರುವಂಥ ಒಂದು ಜಾತಿ ಪದ್ಧತಿ ಸಂಬಂಧಪಟ್ಟಂತೆ ಅಥವಾ ಕುರುಡು ಸಂಪ್ರದಾಯಗಳಿಗೆ ಸಂಬಂಧಪಟ್ಟಂತೆ ಅಥವಾ ಇನ್ನಿತರ ಅಸಮಾನತೆಗಳೇನಿದ್ದಾವೆ ಅವುಗಳ ಸಂಬಂಧಪಟ್ಟ ಸಮಸ್ಯೆಗಳನ್ನು ಚರ್ಚೆ ಮಾಡುವಂಥದ್ದು. ಕಲ್ಚರಲ್, ಸಾಂಸ್ಕೃತಿಕವಾಗಿ ಮತ್ತು ಮಾನವೀಯ ನೆಲೆಗಟ್ಟಿನಲ್ಲಿ ಕೆಲಸವನ್ನು ಮಾಡುವಂಥ ಸಮಿತಿ. ಮತ್ತೊಂದು ಟ್ರಸ್ಟಿಶಿಪ್ ಕಮಿಟಿ ಅಥವಾ ವಿಶ್ವಸ್ತ ಸಮಿತಿ ಅಂತ ಕರಿತೀವಿ. ಡೀಲ್ಸ್ ವಿತ್ ದಿ ಸೆಲ್ಫ್ ಗವರ್ನಿಂಗ್ ಟೆರಿಟರೀಸ್, ಅಂದರೆ ಸ್ವಯಂ ಆಡಳಿತವನ್ನು ಹೊಂದಿರುವಂಥ ಪ್ರದೇಶಗಳ ಬಗ್ಗೆ ಅದು ಸೂಪರ್ವಿಷನನ್ನು ಮಾಡುತ್ತೆ. ಅದು ಟ್ರಸ್ಟಿಶಿಪ್ ಕಮಿಟಿ. ದೆನ್ ಅಡ್ಮಿನಿಸ್ಟ್ರೇಟಿವ್ ಆ್ಯಂಡ್ ಬಡ್ಜೆಟಿಂಗ್ ಕಮಿಟಿ, ಇಟ್ ಡೀಲ್ಸ್ ವಿತ್ ದಿ ಅಡ್ಮಿನಿಸ್ಟ್ರೇಷನ್. ಪ್ರಮುಖವಾಗಿ ಇದು
ಆಡಳಿತಕ್ಕೆ ಸಂಬಂಧಪಟ್ಟಂತೆ ವಿಶ್ವದ ಆಡಳಿತ ಮತ್ತು ಪ್ರಮುಖವಾಗಿ ಬಡ್ಜೆಟ್ನ ಆಯವ್ಯಯ ಅಥವಾ ಅಂದಾಜು ಪಟ್ಟಿಗೆ ಸಂಬಂಧಪಟ್ಟಂತೆ ಅದು ತನ್ನ ಕಾರ್ಯವನ್ನು ನಿರ್ವಹಿಸುತ್ತೆ. ದ ಲೀಗಲ್ ಕಮಿಟೀಸ್ ಡೀಲ್ಸ್ ವಿತ್ ದಿ ಲೀಗಲ್ ಮ್ಯಾಟರ್ಸ್ ಲೈಕ್ ಸಾವರ್ನಿಟಿ. ಪ್ರಮುಖವಾಗಿ ಕಾನೂನು ಸಮಿತಿ ಅಥವಾ ಶಾಸನೀಯ ಸಮಿತಿ ಏನಿದೆ, ಇದು ಶಾಸನೀಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರಗಳ ಪರಮಾಧಿಕಾರದ ಪ್ರಶ್ನೆಗೆ ಸಂಬಂಧಪಟ್ಟಂತೆ, ರಾಷ್ಟ್ರಗಳ ಇನ್ನಿತರ ಅಂತಾರಾಷ್ಟ್ರೀಯ ಕಾನೂನು ಉಲ್ಲಂಘನೆಗೆ ಸಂಬಂಧಪಟ್ಟಂತೆ ಏನಾದರೂ ಇಶ್ಯೂಸ್ ಇದ್ದರೆ ಅದ್ರ ಬಗ್ಗೆ ಚರ್ಚೆಯನ್ನು ಮಾಡುತ್ತೆ. ಸ್ಪೆಷಲ್ ಪೊಲಿಟಿಕಲ್ ಕಮಿಟಿ ಇಟ್ ಡೀಲ್ಸ್ ವಿತ್ ದಿ ಪೊಲಿಟಿಕಲ್ ಪ್ರಾಬ್ಲಮ್ಸ್ ಆಫ್ ದ ವರ್ಲ್ಡ್. ಪ್ರಮುಖವಾಗಿ ರಾಜಕೀಯ ಸಮಿತಿ, ಇದು ವಿಶ್ವದಲ್ಲಿರುವಂಥ ರಾಜಕೀಯ ಸಮಸ್ಯೆಗಳು, ಅಂದರೆ ರಾಷ್ಟ್ರಗಳ ನಡುವಿನ ಯಾವುದೇ ರೀತಿಯ ವಿವಾದಗಳಾಗಿರ್ಬೋದು, ಅಥವಾ ರಾಷ್ಟ್ರಗಳ ನಡುವಿನ ಬಿಕ್ಕಟ್ಟುಗಳು, ಗಡಿ ಸಮಸ್ಯೆಗಳು, ಅಥವಾ ವ್ಯಾಪಾರ ವಾಣಿಜ್ಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳಾಗ್ಬೋದು, ಅಥವಾ ಅಧಿಕಾರಕ್ಕೆ ಸಂಬಂಧಪಟ್ಟಂತೆ ಅಥವಾ ಭೂಪ್ರದೇಶಕ್ಕೆ ಸಂಬಂಧಪಟ್ಟಂಥ ಯಾವುದೇ ಇಶ್ಯೂಸ್ ಏನಿದ್ರೆ, ಇಟ್ ಇಸ್ ಎನಿ ಡಿಸ್ಪ್ಯೂಟ್ಸ್ ಫ್ರಮ್ ದಿ ಬಿಟ್ವೀನ್ ದಿ ಕಂಟ್ರೀಸ್ ಇನ್ ದ ವರ್ಲ್ಡ್, ಇಟ್ ಡೀಲ್ಸ್ ದಿ ಪೊಲಿಟಿಕಲ್ ಕಮಿಟಿ. ಸೊ ಈ ರೀತಿ 7 ಪ್ರಮುಖವಾದಂಥ ಸಮಿತಿಗಳು ಸಾಮಾನ್ಯ ಸಭೆಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಸಾಮಾನ್ಯ ಸಭೆಯ ಪಾತ್ರವನ್ನು, ಅದರ ಪ್ರಾಮುಖ್ಯತೆಯನ್ನು ಹೆಚ್ಚಿಸುವಂಥ ಪ್ರಯತ್ನವನ್ನು ಮಾಡಿದೆ. ದ ಪವರ್ಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ ದ ಜನರಲ್ ಅಸೆಂಬ್ಲಿ. The functions of powers and General Assembly is very broad and extensive in the scope of varied in nature. ಇಲ್ಲಿ ಸಾಮಾನ್ಯ ಸಭೆ ಬಹಳಷ್ಟು ವ್ಯಾಪಕವಾದಂತಹ ಕಾರ್ಯಗಳನ್ನು ನಿರ್ವಹಿಸ್ತಾ ಇದೆ. ಆ ಕಾರ್ಯಗಳನ್ನು ನಾವು ಈ ರೀತಿ ವರ್ಗೀಕರಣವನ್ನು ಮಾಡ್ಬೋದು. ಮೊದಲನೇದಾಗಿ ಡೆಲಿಬರೇಟಿವ್ ಫಂಕ್ಷನ್ಸ್ ಅಂತ ಕರಿತೀವಿ. ಡೆಲಿಬರೇಟಿವ್ ಮೀನ್ಸ್ ಅಂದರೆ ಪರ್ಯಾಲೋಚನಾ ಕಾರ್ಯಗಳಂತ ಕರಿತೀವಿ. ಪರ್ಯಾಲೋಚನಾ ಕಾರ್ಯಗಳಂದರೆ ಪ್ರಮುಖವಾಗಿ ಸಾಮಾನ್ಯ ಸಭೆ ತನ್ನ ಅಧಿವೇಶನಗಳಲ್ಲಿ ರಾಷ್ಟ್ರಗಳಿಂದ ಬಂದಂಥ ದೂರುಗಳ ಆಧಾರದ ಮೇಲೆ ಅಥವಾ ತಾನು ಚರ್ಚೆಗೆ ತೆಗೆದುಕೊಳ್ಳುವಂಥ ವಿಷಯಗಳಿಗೆ ಸಂಬಂಧಪಟ್ಟಂತೆ ಚರ್ಚಿಸುವ, ಟೀಕಿಸುವ, ವಿಮರ್ಶಿಸುವ, ಅದಕ್ಕೆ ಸಲಹೆ ಸೂಚನೆಗಳನ್ನು ಕೊಡುವಂತಹ ಕಾರ್ಯವನ್ನು ಇಲ್ಲಿ ಪರ್ಯಾಲೋಚನಾ ಕಾರ್ಯಗಳಲ್ಲಿ ಪ್ರಮುಖವಾಗಿ ಸಾಮಾನ್ಯ ಸಭೆ ಮಾಡುತ್ತೆ. ಪ್ರಮುಖವಾಗಿ ಇಲ್ಲಿ ಸಾಮಾನ್ಯ ಸಭೆಯಲ್ಲಿ ನಾವು ನೋಡುವಂಥದ್ದು, ಅಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ವಿವಾದಗಳಿದ್ದರೆ ಅಥವಾ ಯಾವುದೇ ರೀತಿಯ ಸಮಸ್ಯೆಗಳು ಏನು ವಿಶ್ವದ ಸಮಸ್ಯೆಗಳ ಬಗ್ಗೆ ಚರ್ಚೆಯನ್ನು ಮಾಡುವಂಥದ್ದು, ಅಥವಾ ಅದರ ಸಂಬಂಧಪಟ್ಟಂತೆ ತನ್ನ ಶಿಫಾರಸನ್ನು ಕೊಡುವಂಥದ್ದು, ಹಾಗೆ ಸದಸ್ಯರ ಗಮನವನ್ನು ಅಂಥ ಪ್ರಮುಖ ವಿಷಯಗಳ ಕಡೆ ಸೆಳೆಯುವಂಥದ್ದು, ಆರ್ಥಿಕ ಮತ್ತು ಸಾಮಾಜಿಕ ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಸಹಕಾರವನ್ನು ಸಾಧಿಸುವಂಥದ್ದು, ಎಲ್ಲರಿಗೂ ಮಾನವ ಹಕ್ಕುಗಳು ದೊರಕುವಂತೆ, ಸ್ವಾತಂತ್ರ್ಯ ಲಭಿಸುವಂತೆ ಚರ್ಚೆಯನ್ನು ಮಾಡುವಂಥ, ಅವುಗಳನ್ನು ಅದನ್ನು ಪರ್ಯಾಲೋಚನೆ ಮಾಡುವಂಥ, ಅದರ ಬಗ್ಗೆ ಚರ್ಚಿಸುವಂಥ ಕೆಲಸವನ್ನು ಈ ಪರ್ಯಾಲೋಚನಾ ಕಾರ್ಯಗಳಂತ ನಾವು ಕರಿತೀವಿ. ಪ್ರಮುಖವಾಗಿ ವಿಶ್ವಸಂಸ್ಥೆ ವಿಶ್ವದ ಶಾಂತಿ ಮತ್ತು ಭದ್ರತೆಗೆ ಒತ್ತು ಕೊಡ್ತಾ ಇರೋದ್ರಿಂದ ಆ ದಿಕ್ಕಿನಲ್ಲಿ ಅದಕ್ಕೆ ಪೂರಕವಾದಂಥ ವಾತಾವರಣವನ್ನು ನಿರ್ಮಾಣ ಮಾಡುವ ದಿಕ್ಕಿನಲ್ಲಿ ಚರ್ಚೆಗಳನ್ನು, ಚಿಂತನೆಯನ್ನು ಸಾಮಾನ್ಯ ಸಭೆ ಅಲ್ಲಿ ಮಾಡುವಂಥದ್ದು. ಅಥವಾ ರಾಷ್ಟ್ರದ ವಿವಾದಗಳೇನಿದ್ದರೆ ಆ ರಾಷ್ಟ್ರದ ವಿವಾದಗಳಿಗೆ ಸಂಬಂಧಪಟ್ಟಂತೆ ಅವುಗಳಿಗೆ ಪರಿಹಾರವನ್ನು, ಇತ್ಯರ್ಥವನ್ನು ಮಾಡೋದು, ಪರಿಹಾರ ಸೂಚಿಸುವಂಥದ್ದು, ಮತ್ತು ಅದರ ಬಗ್ಗೆ ಭದ್ರತಾ ಸಮಿತಿಗೆ ತನ್ನ ಶಿಫಾರಸನ್ನು ಕೊಟ್ಟು ಸಮಸ್ಯೆಯನ್ನು ಪರಿಹಾರ ಮಾಡುವಂತೆ ಅಥವಾ ನಿಶಸ್ತ್ರೀಕರಣಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳನ್ನು, ಶಿಫಾರಸನ್ನು ಮಾಡುವ ಕೆಲಸವನ್ನು ಅದು ಪ್ರಮುಖವಾಗಿ ಮಾಡುತ್ತೆ. ಹಾಗೆ ಸಾಮಾನ್ಯ ಸಭೆಯು ಒಂದು ಶಾಸಕಾಂಗವಾಗಿ, ಅಂತಾರಾಷ್ಟ್ರೀಯ ಶಾಸಕಾಂಗವಾಗಿ ಇಲ್ಲಿ ಕೆಲಸವನ್ನು ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ಇವೆಲ್ಲವೂ ಸಹ ಸಾಮಾನ್ಯ ಸಭೆಯ ಪರ್ಯಾಲೋಚನಾ ಕಾರ್ಯಗಳಂತ ನಾವು ಕರಿತೀವಿ. ನೆಕ್ಸ್ಟ್ ಎರಡನೇದು ಸೂಪರ್ವೈಸರಿ ಫಂಕ್ಷನ್ಸ್ ಅಂತ ಕರಿತೀವಿ, ಅಂದರೆ ಉಸ್ತುವಾರಿ ಕಾರ್ಯಗಳಂತ ಕರಿತೀವಿ. ಈ ಸೂಪರ್ವೈಸರಿ ಫಂಕ್ಷನ್ ಅಂತಲ್ಲಿ ಪ್ರಮುಖವಾಗಿ ದ ಜನರಲ್ ಅಸೆಂಬ್ಲಿ ಇಸ್ ದ ಮೈನ್ ಆರ್ಗನ್ ಆಫ್ ದಿ ಯುನೈಟೆಡ್ ನೇಷನ್ಸ್. ವಿಶ್ವಸಂಸ್ಥೆಯ ಪ್ರಧಾನ ಅಂಗಗಳಲ್ಲಿ ಅತ್ಯಂತ ಪ್ರಮುಖವಾದಂಥ ಅಂಗ ಅಂತ ಕರಿತೀವಿ. ಕಾರಣ ವಿಶ್ವದ ಶಾಸಕಾಂಗ ಅಂತ ಕರಿತೀವಿ ಅಥವಾ ಅಂತಾರಾಷ್ಟ್ರೀಯ ಶಾಸಕಾಂಗ ಅಂತ ಕರೆಯೋದ್ರಿಂದ ಈ ಒಂದು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಉಳಿದ ಎಲ್ಲ ಅಂಗಸಂಸ್ಥೆಗಳ ಬಗ್ಗೆ ಮೇಲ್ವಿಚಾರಣೆ ಮಾಡುವಂತಹ ಪ್ರಮುಖವಾದ ಅಧಿಕಾರವನ್ನು ಹೊಂದಿರುವುದರಿಂದ ಇದನ್ನು ಸೂಪರ್ವೈಸರಿ ಫಂಕ್ಷನ್ಸಲ್ಲಿ ನಾವು ಡಿಸ್ಕಸನ್ನು ಮಾಡ್ತೀವಿ. ಇಲ್ಲಿ ವಿಶ್ವಸಂಸ್ಥೆಯ ಪ್ರಧಾನ ಅಂಗಗಳಾಗಿರ್ಬೋದು, ಅಲ್ಲಿ ಭದ್ರತಾ ಮಂಡಳಿ, ಆರ್ಥಿಕ ಮತ್ತು ಸಾಮಾಜಿಕ ಸಮಿತಿ, ವಿಶ್ವಸ್ತ ಮಂಡಳಿ, ಅಥವಾ ಕೆಲವು ಸಂದರ್ಭಗಳಲ್ಲಿ ಅಂತಾರಾಷ್ಟ್ರೀಯ ನ್ಯಾಯಾಲಯ ಕೊಟ್ಟಂಥ ತೀರ್ಪುಗಳನ್ನು ಪರಿಶೀಲಿಸುವಂತಹ ಕೆಲಸವನ್ನು, ಸಚಿವಾಲಯಕ್ಕೆ ನಿರ್ದೇಶನವನ್ನು ಮಾಡುವಂಥ ಜೊತೆಗೆ
ವಿಶೇಷ ಅಂಗಸಂಸ್ಥೆಗಳು ಸ್ಪೆಷಲೈಸ್ಡ್ ಏಜೆನ್ಸೀಸ್ ಆಫ್ ದಿ ಯುನೈಟೆಡ್ ನೇಷನ್ಸಲ್ಲಿ ನಾವು ಏನು ಯುನೆಸ್ಕೋ, ಯುನೆಸೆಫ್, ಹಾಗೆಯೇ WHO, WTO, ILO, IMF, IBRD ಅಥವಾ ವರ್ಲ್ಡ್ ಬ್ಯಾಂಕ್ ಅಂತ ಕರಿತೀವಿ, FAO ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಆಗ್ಬೋದು. ಹೀಗೆ ಹಲವಾರು ವಿಶೇಷವಂತ ಅಂಗಸಂಸ್ಥೆಗಳು ಏನಿವತ್ತು ವಿಶ್ವಸಂಸ್ಥೆಯ ಅಲ್ಲಿ ನಾವು ನೋಡ್ತೀವಿ. ಆ ಎಲ್ಲ ಅಂಗಸಂಸ್ಥೆಗಳೊಂದು ಮೇಲ್ವಿಚಾರಣೆಯನ್ನು ಮಾಡುವುದರ ಮೂಲಕ ಅವುಗಳು ಒಂದು ತಮ್ಮ ಗುರಿ ಮತ್ತು ಉದ್ದೇಶಗಳನ್ನು ಸಾಧಿಸುವಂಥ ದಿಕ್ಕಿನಲ್ಲಿ ಕಾರ್ಯಪ್ರವೃತ್ತರಾಗುವಂತೆ ಅದರ ಮೇಲೆ ಮೇಲ್ವಿಚಾರಣೆ ಮಾಡುವ ಕೆಲಸವನ್ನು ವಿಶ್ವಸಂಸ್ಥೆ ಅಲ್ಲಿ ಮಾಡ್ತಾ ಬಂದಿದೆ. ಆ ನಿಟ್ಟಿನಲ್ಲಿ ವಿಶ್ವಸಂಸ್ಥೆಯ ಒಂದು ಮೇಲ್ವಿಚಾರಣಾ ಕಾರ್ಯಗಳಲ್ಲಿ ನಾವು ಚರ್ಚೆ ಮಾಡ್ತೀವಿ. ಹಾಗೆ ಫೈನಾನ್ಷಿಯಲ್ ಫಂಕ್ಷನ್ಸ್ಗೆ ಕರಿತೀವಿ. ಹಣಕಾಸಿನ ಕಾರ್ಯಗಳಲ್ಲಿ ಪ್ರಮುಖವಾಗಿ ಆಯವ್ಯಯ ಪತ್ರವನ್ನು ಮಂಡಿಸುವಂಥದ್ದು, ಬಡ್ಜೆಟನ್ನು ಮಂಡಿಸುವಂಥದ್ದು, ಪ್ರೆಸೆಂಟ್ ಮಾಡೋದು, ಅದಕ್ಕೆ ಅಪ್ರೂವಲ್ ತೆಗೆದುಕೊಳ್ಳುವಂಥದ್ದು. ಕಾರಣ ವಿಶ್ವದ ಶಾಸಕಾಂಗ ಅಂತ ಕರೆಯೋದ್ರಿಂದ ಹೇಗೆ ದೇಶದಲ್ಲಿ ಬಡ್ಜೆಟನ್ನು ಶಾಸಕಾಂಗದಲ್ಲಿ ಮಂಡಿಸ್ತೀವೋ ಹಾಗೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲೂ ಸಹ ವಿಶ್ವಸಂಸ್ಥೆಯ ಖರ್ಚು ವೆಚ್ಚಗಳ ಬಗ್ಗೆ, ಆದಾಯ ಮತ್ತು ವೆಚ್ಚಗಳ ಬಗ್ಗೆ ಒಂದು ಅಂದಾಜು ಪಟ್ಟಿಯನ್ನು ಮಂಡಿಸಿ ಅದಕ್ಕೆ ಅನುಮೋದನೆಯನ್ನು ಪಡೆದು ಆ ನಿಟ್ಟಿನಲ್ಲಿ ಅದನ್ನು ಕಾರ್ಯಪ್ರವೃತ್ತರಾಗುವಂತೆ ಮಾಡುವಂಥ ಕೆಲಸವನ್ನು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಮಾಡುತ್ತೆ. ಅದಕ್ಕೆ ಹಣಕಾಸಿನ ಕಾರ್ಯಗಳಲ್ಲಿ ಅವುಗಳು ನೋಡ್ತೀವಿ. ಅದ್ರ ಜೊತೆಗೆ ಯಾವ್ಯಾವ ಅಂಗಸಂಸ್ಥೆಗೆ ಎಷ್ಟೆಷ್ಟು ಹಣ ಅವಶ್ಯಕತೆ ಇದೆ, ಆದಾಯದ ಮೂಲಗಳ ಬಗ್ಗೆ ಚರ್ಚೆ ಮಾಡುತ್ತೆ. ಯಾವ ಮೂಲಕ ಆದಾಯವನ್ನು ತೆಗೆದುಕೊಳ್ಬೋದು, ರೆವಿನ್ಯೂ ಹೇಗೆ ಜನರೇಟ್ ಮಾಡ್ಕೋಬೇಕಾಗುತ್ತೆ, ಅಥವಾ ಆ ಆದಾಯವನ್ನು ಯಾವ ರೀತಿ ಖರ್ಚು ಮಾಡಬೇಕಾಗುತ್ತೆ, ಯಾವ್ಯಾವ ಅಂಗಗಳಿಗೆ ಎಷ್ಟೆಷ್ಟು ಹಣವನ್ನು ಖರ್ಚು ಮಾಡಬೇಕು, ಅದರ ಬಗ್ಗೆ ಒಂದು ಅಂದಾಜು ಪಟ್ಟಿಯನ್ನು ಸಿದ್ಧಪಡಿಸಿ ಅದು ಮಂಡಿಸಿ ಅನುಮೋದನೆ ಕೊಡುವಂಥ ಅಧಿಕಾರ ಸಾಮಾನ್ಯ ಸಭೆಗೆ ಇದೆ. ಅದು ನೋಡ್ತೀವಿ. ಹಾಗೆ ಎಲೆಕ್ಟ್ರಲ್ ಫಂಕ್ಷನ್ಸ್ ಅಂತ ಕರಿತೀವಿ, ಚುನಾವಣಾ ಕಾರ್ಯಗಳು. ಇದು ಸಹ ಸಾಮಾನ್ಯ ಸಭೆಯ ಒಂದು ಪ್ರಮುಖವಾದ ಕಾರ್ಯ ಅಂತ ಕರಿತೀವಿ. ಕಾರಣ ಚುನಾವಣಾ ಕಾರ್ಯಗಳಂದ ತಕ್ಷಣವೇ ಇಲ್ಲಿ ಸಾಮಾನ್ಯ ಸಭೆ ಉಳಿದಂತಹ ಪ್ರಧಾನ ಅಂಗಗಳಿಗೆ ಸದಸ್ಯರನ್ನು ಆಯ್ಕೆ ಮಾಡುವಂಥ ಪ್ರಮುಖವಾದ ಪಾತ್ರವನ್ನು ಸಾಮಾನ್ಯ ಸಭೆ ಹೊಂದಿದೆ. ಅಲ್ಲಿ ಪ್ರಮುಖವಾಗಿ ಭದ್ರತಾ ಮಂಡಳಿಯಲ್ಲಿ 15 ಜನ ಸದಸ್ಯರೇನಿದ್ದಾರೆ, ಅದರಲ್ಲಿ 5 ಶಾಶ್ವತ ರಾಷ್ಟ್ರಗಳು, ಪರ್ಮನೆಂಟ್ ಪವರ್ಸ್ ಆರ್ ವಿಟೋ ಪವರ್ ಕಂಟ್ರೀಸ್ ಲೈಕ್ ಅಮೇರಿಕಾ, ರಷ್ಯಾ, ಫ್ರಾನ್ಸ್, Britain and China, and the remaining 10 members are there. The temporary countries that are elected by the General Assembly by every 2 years, every 2 years. ಅಂದರೆ 2 ವರ್ಷಗಳಿಗೊಮ್ಮೆ ಸಾಮಾನ್ಯ ಸಭೆಯಿಂದ ಆಯ್ಕೆ ಆಗುವಂಥ ಆಯ್ಕೆ ಮಾಡುವಂಥ ಅಧಿಕಾರ ಸಾಮಾನ್ಯ ಸಭೆಗಿದೆ. ಅಂದರೆ ಭದ್ರತಾ ಮಂಡಳಿಗೆ 10 ಜನ ತಾತ್ಕಾಲಿಕ ಸದಸ್ಯರನ್ನು 2 ವರ್ಷಗಳಿಗೊಮ್ಮೆ ನೇಮಕ ಮಾಡುವ ಅಧಿಕಾರ ಸಾಮಾನ್ಯ ಸಭೆಗಿದೆ. ಹಾಗೆ ಆರ್ಥಿಕ ಮತ್ತು ಸಾಮಾಜಿಕ ಸಮಿತಿ, ಸೋಷಿಯಲ್ ಆ್ಯಂಡ್ ಎಕನಾಮಿಕ್ ಕೌನ್ಸಿಲ್, ಇಟ್ಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಆರ್ ಮೇಜರ್ ಆರ್ಗನ್ ಆಫ್ ದಿ ಯುನೈಟೆಡ್ ನೇಷನ್ಸ್. ಈ ಒಂದು ಸಾಮಾನ್ಯ ಸಭೆ ಆರ್ಥಿಕ ಮತ್ತು ಸಾಮಾಜಿಕ ಸಮಿತಿಗೆ 54 ಜನ ಸದಸ್ಯರನ್ನು ನೇಮಕ ಮಾಡುವ ಅಧಿಕಾರವನ್ನು ಹೊಂದಿದೆ. ಹಾಗೆ ವಿಶ್ವಸ್ತ ಮಂಡಳಿ ಏನಿದೆ, ವಿಶ್ವಸ್ತ ಮಂಡಳಿ ಅಂದರೆ ಪ್ರಮುಖವಾಗಿ ವಸಾಹತು ಒಳಪಟ್ಟಂಥ ಪ್ರದೇಶಗಳು, ಆ ಪ್ರದೇಶಗಳಿಗೆ ಬೇಕಾದಂಥ ಮೂಲಭೂತ ಅವಶ್ಯಕತೆ ಒದಗಿಸಿಕೊಡುವುದು, ಅವರಿಗೆ ಬೇಕಾದಂಥ ರಾಜಕೀಯ ಶಿಕ್ಷಣವನ್ನು ಕೊಡುವುದು, ಆ ನಿಟ್ಟಿನಲ್ಲಿ ಕಾರ್ಯವನ್ನು ಮಾಡ್ತಾ ಇರ್ತವೆ. ಅಂಥ ವಿಶ್ವಸ್ತ ಮಂಡಳಿಗೆ ಸದಸ್ಯರನ್ನು ನೇಮಿಸುವಂತಹ ಅಧಿಕಾರ ಸಾಮಾನ್ಯ ಸಭೆಗಿದೆ. ಹಾಗೆ ಅಂತಾರಾಷ್ಟ್ರೀಯ ನ್ಯಾಯಾಲಯ ಅಂತ ಏನು ಕರಿತೀವಿ, ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್, ಅಂತಾರಾಷ್ಟ್ರೀಯ ನ್ಯಾಯಾಲಯದ ನ್ಯಾಯಾಧೀಶರು, ಇವತ್ತು 15 ಜನ ನ್ಯಾಯಾಧೀಶರು ಇವತ್ತು ಇದ್ದಾರೆ. ಅಂಥ ನ್ಯಾಯಾಧೀಶರನ್ನು ನೇಮಕ ಮಾಡುವ 15 ಜನ ನ್ಯಾಯಾಧೀಶರನ್ನು ನೇಮಕ ಮಾಡುವ ಅಧಿಕಾರ ಸಾಮಾನ್ಯ ಸಭೆಗಿದೆ. ಹಾಗೆ ಭದ್ರತಾ ಮಂಡಳಿಯ ಶಿಫಾರಸಿನ ಮೇರೆಗೆ ಸಚಿವಾಲಯಕ್ಕೆ ಅಂದರೆ ಮಹಾಪ್ರಧಾನ ಕಾರ್ಯದರ್ಶಿಯನ್ನು ನೇಮಕ ಮಾಡುವ ಅಧಿಕಾರವೂ ಸಹ ಸಾಮಾನ್ಯ ಸಭೆಗಿದೆ. ಹೀಗೆ ಎಲ್ಲ ಚುನಾವಣಾ ಕಾರ್ಯಗಳನ್ನು ಸಾಮಾನ್ಯ ಸಭೆ ನಿರ್ವಹಿಸುತ್ತೆ. ಅದನ್ನು ಸಾಮಾನ್ಯ ಸಭೆಯ ಅಧಿಕಾರಗಳಲ್ಲಿ ನಾವು ನೋಡ್ಬೋದು. ಹಾಗೆ ಈ ಕಾನ್ಸ್ಟಿಟ್ಯೂಂಟ್ ಫಂಕ್ಷನ್ಸ್ ಅಂತ ಕರಿತೀವಿ, ಸಂವಿಧಾನಾತ್ಮಕ ಕಾರ್ಯಗಳು. ಇಲ್ಲಿ ಸಾಮಾನ್ಯವಾಗಿ ವಿಶ್ವಸಂಸ್ಥೆಯ ಚಾರ್ಟರ್ ಏನಿದೆ, ವಿಶ್ವಸಂಸ್ಥೆಯ ಪ್ರಣಾಳಿಕೆ ಏನಿದೆ, ವಿಶ್ವಸಂಸ್ಥೆಯಲ್ಲಿರುವಂಥ ಯಾವುದೇ ವಿಧಿಗಳೇನಿದ್ದಾವೆ ಅಲ್ಲಿ ಯಾವುದೇ ತಿದ್ದುಪಡಿಗಳನ್ನು ಮಾಡಬೇಕಾದ್ರೆ, ಹೊಸದಾಗಿ ವಿಶ್ವಸಂಸ್ಥೆಯ ಪ್ರಣಾಳಿಕೆಗೆ, ವಿಶ್ವಸಂಸ್ಥೆಯ ಸಂವಿಧಾನಕ್ಕೆ ಯಾವುದೇ ವಿಷಯಗಳನ್ನು ಸೇರ್ಪಡೆ ಮಾಡಬೇಕಾದ್ರೆ ಅಥವಾ ಅವುಗಳನ್ನು ಪರಿಷ್ಕರಣೆ ಮಾಡಬೇಕಾದ್ರೆ, ತೆಗೆದು ಹಾಕಬೇಕಾದ್ರೆ ಅಂತಹ ತಿದ್ದುಪಡಿ ಅಧಿಕಾರವನ್ನು ಸಾಮಾನ್ಯ ಸಭೆ ಮಾತ್ರ ಹೊಂದಿದೆ. ಕಾರಣದ ಅಂತಾರಾಷ್ಟ್ರೀಯ ಶಾಸಕಾಂಗ.
ಆ ನಿಟ್ಟಿನಲ್ಲಿ 2/3 ಬಹುಮತದೊಂದಿಗೆ ವಿಶ್ವಸಂಸ್ಥೆಯ ಪ್ರಣಾಳಿಕೆಯ ಯಾವುದೇ ವಿಷಯಗಳ ಬಗ್ಗೆ ತಿದ್ದುಪಡಿ ಮಾಡುವ, ಪರಿಷ್ಕರಿಸುವ, ತೆಗೆದುಹಾಕುವ ಅಥವಾ ಸೇರ್ಪಡೆ ಮಾಡುವಂತಹ ಅಧಿಕಾರ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಗಿದೆ. ಇದು ಸಹ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಕಾರ್ಯಗಳಲ್ಲಿ ನಾವು ನೋಡ್ತೀವಿ. ಹಾಗೆ ಇಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ರೋಲ್ ಅಂತ ಹೇಳಿದಾಗ ದ ವರ್ಲ್ಡ್ಸ್ ಹೈಯೆಸ್ಟ್ ಡೆಲಿಬ್ರೇಟಿಂಗ್ ಬಾಡಿ, ಪ್ರಮುಖವಾಗಿ ವಿಶ್ವದ ಅತ್ಯಂತ ಪ್ರಮುಖವಂತಹ ಅಂಗ ಅಂತ ಹೇಳಿದ್ರೆ ವಿಶ್ವದ ಶಾಸಕಾಂಗವಂತಹ ಸಾಮಾನ್ಯ ಸಭೆ. ಸೂಪರ್ವೈಸರಿ ಬಾಡಿ ಸೂಪರ್ವೈಸಿಂಗ್ ದ ವರ್ಕ್ ಆಫ್ ದ ಅದರ್ ಯುನೈಟೆಡ್ ನೇಷನ್ಸ್ ಆರ್ಗನ್ಸ್ ಆಫ್ ದಿ ಏಜೆನ್ಸೀಸ್. ಎ ಬಾಡಿ ಕಾಂಪಿಟೆಂಟ್ ಟು ಪರ್ಪಸ್ ರಿವ್ಯೂ ಆಫ್ ರಿಫಾರ್ಮ್ಸ್ ದ ಯುನೈಟೆಡ್ ಚಾರ್ಟರ್. ಪ್ರಣಾಳಿಕೆಯಲ್ಲಿ ಏನಾದರೂ ಪುನರ್ವಿಮರ್ಶೆ ಮಾಡಬೇಕಾದ್ರೆ ಅಥವಾ ರೀಡಿಫೈನಿಂಗ್ ದಿ UN ಚಾರ್ಟರ್ ಆರ್ ರೀಡಿಫೈನಿಂಗ್ ದಿ ಸ್ಟ್ರಕ್ಚರ್ ಆಫ್ ದಿ ಜನರಲ್ ಅಸೆಂಬ್ಲಿ ಆರ್ ದಿ ಸೆಕ್ಯೂರಿಟಿ ಕೌನ್ಸಿಲ್ ಆರ್ ಎನಿ ಆರ್ಗ್ಯಾನ್ ಆಫ್ ದಿ ಯುನೈಟೆಡ್ ನೇಷನ್ಸ್. ವಿಶ್ವಸಂಸ್ಥೆಯ ಯಾವುದೇ ಪ್ರಧಾನ ಅಂಗಗಳ ಒಂದು ರೀಡಿಫೈನ್ ಮಾಡಬೇಕಾದ್ರೆ ಅಥವಾ ಒಂದು ಹೊಸ ವ್ಯಾಖ್ಯಾನವನ್ನು ಕೊಡಬೇಕಾದ್ರೆ ಅಥವಾ ಅವುಗಳನ್ನು ಪುನರ್ರಚನೆ ಮಾಡಬೇಕಾದ್ರೆ ಆ ಕೆಲಸವನ್ನು ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಆಗ್ತವೆ. ಎ ಬಾಡಿ ಟ್ರೈಂಗ್ ಟು ಪ್ರಮೋಟ್ ಫ್ರೆಂಡ್ಲಿ ಕೋಆಪರೇಷನ್ ಅಮಾಂಗ್ ಆಲ್ ದಿ ಮೆಂಬರ್ಸ್. ಸಾಮಾನ್ಯ ಸಭೆ ಸದಸ್ಯ ರಾಷ್ಟ್ರಗಳಲ್ಲಿ ಒಂದು ಸಹಕಾರವನ್ನು ಮೂಡಿಸುವಂಥ ಒಂದು ಮೈತ್ರಿತ ಸಂಬಂಧವನ್ನು ಬೆಳೆಸುವಂಥ ಕೆಲಸ ಮಾಡುತ್ತೆ. ಎ ಬಾಡಿ ವರ್ಕಿಂಗ್ ಫಾರ್ ಸ್ಟ್ರೆಂಥನಿಂಗ್ ದಿ ಪ್ರೋಸೆಸ್ ಆಫ್ ಪೀಸ್ಫುಲ್ ಸೆಟಲ್ಮೆಂಟ್ ಆಫ್ ಡಿಸ್ಪ್ಯೂಟ್ಸ್ ಅಮಾಂಗ್ ದಿ ನೇಷನ್ಸ್. ಅಲ್ಲಿ ಪ್ರಮುಖವಾಗಿ ಅಲ್ಲಿರುವಂಥ ಯಾವುದೇ ವಿವಾದಗಳನ್ನು ಶಾಂತಿಯುತವಾಗಿ ಇತ್ಯರ್ಥಪಡಿಸಿಕೊಳ್ಳುವಂಥ ದಿಕ್ಕಿನಲ್ಲಿ ಸಾಮಾನ್ಯ ಸಭೆ ಮಹತ್ವವಾದ ಕಾರ್ಯವನ್ನು ಮಾಡುತ್ತೆ. ಹೀಗೆ ವಿಶ್ವಸಂಸ್ಥೆಯ ಒಂದು ಪ್ರಧಾನ ಅಂಗವಾಗಿ ಸಾಮಾನ್ಯ ಸಭೆಯ ರಚನೆ, ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ನಾವು ಇಲ್ಲಿ ಚರ್ಚೆಯನ್ನು ಮಾಡಲಾಯಿತು. ಧನ್ಯವಾದಗಳು.